ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯಿಂದ ಅಸಮಾಧಾನಗೊಂಡಂತಹ ಕಾಂಗ್ರೆಸ್ ಶಾಸಕರೇ ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಬೇಸರಗೊಂಡಿದ್ರು. ಹಾಗಾಗಿ ಇದನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರು ಕೂಡ ಆಗಮಿಸಿದ್ದು 1-to-1 ಸಭೆ ಕೂಡ ನಡೆಸ್ತಾ ಇದ್ದಾರೆ. ಸೊ 1-to-1 ಸಭೆ ಬಳಿಕ ಇವತ್ತು ಬೆಂಗಳೂರಿನಲ್ಲಿ ತನ್ವೀರ್ ಸೇಠ್ ಹೇಳಿಕೆಯನ್ನ ನೀಡಿರುವಂತದ್ದು. ಬಾದರಿ ರಾಜ್ಯ ಮಾಡಲು ಐಡಿಯಾ ನೀಡಿದ್ದೇನೆ, ಗ್ಯಾರಂಟಿ ಹಣ ಪ್ರತಿ ತಿಂಗಳು ನೀಡುವಂತೆ ಸಲಹೆ ಕೂಡ ನೀಡಿದ್ದೀನಿ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ತನ್ವೀರ್ ಸೇಠ್ ನೀಡಿರುವಂತಹ ಹೇಳಿಕೆ ಇದು. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲ ಆಗಲಿದೆ. ಸರ್ಕಾರ 3 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕು ಅಂತ ಸಭೆ ಬಳಿಕ ಅಂದ್ರೆ ಚರ್ಚೆ ಬಳಿಕ ಬೆಂಗಳೂರಿನಲ್ಲಿ ತನ್ವೀರ್ ಸೇಠ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನು ಶಮನ ಮಾಡೋದಕ್ಕೋಸ್ಕರ ರಾಜ್ಯಕ್ಕೆ 2 ದಿನಗಳ ಕಾಲ ಭೇಟಿಯನ್ನು ನೀಡಿದ್ದು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆ ಒಂದಷ್ಟು ಅಸಮಾಧಾನಿತ ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು, ಚರ್ಚೆಯನ್ನು ಮಾಡಿದ್ರು. ಅವರ ಡಿಮ್ಯಾಂಡ್ಸ್ಗಳೇನಿದೆ ಅದನ್ನು ಕೂಡ ಕೇಳಿದ್ರು. ಇವತ್ತು ಕೂಡ ಅವರ ಮ್ಯಾರಥಾನ್ ಮೀಟಿಂಗ್ ಕಂಟಿನ್ಯೂ ಆಗಿತ್ತು. ಅದು ಕೂಡ 1-to-1 ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಯಾರಿಗೆಲ್ಲ ಬೇಸರ ಇದೆ ಅವರೆಲ್ಲರನ್ನ ಕರೆದು ಅಂತ ಹೇಳಿದ್ರೆ ಅವರೊಬ್ಬರನ್ನೇ ಕರೆದು ಮಾತಾಡೋದು. ಅಕ್ಕಪಕ್ಕದಲ್ಲಿ ಬೇರೆ ಯಾರು ಇರೋದಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆಯೇ ಇವತ್ತು ತನ್ವೀರ್ ಸೇಠ್ ಅವರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸಿದ್ರು. ಇತ್ತ ತನ್ವೀರ್ ಸೇಠ್ ಅವರು ಒಂದಷ್ಟು ಬೇಡಿಕೆಗಳನ್ನು ಹೈಕಮಾಂಡ್ ನಾಯಕರಾಗಿರುವಂಥ ಅಥವಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದಿಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗ್ಯಾರಂಟಿ ಹಣ ಪ್ರತಿ ತಿಂಗಳು ಬರ್ತಾ ಇಲ್ಲ ಎನ್ನುವುದಾಗಿ ಒಂದಷ್ಟು ಕಂಪ್ಲೇಂಟ್ಗಳನ್ನು ರಾಜ್ಯದ ಮಹಿಳೆಯರು ಮಾಡ್ತಾ ಇದ್ದಾರೆ. ಆ ವಿಚಾರವಾಗೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ದಾರೆ. ಸರ್ಕಾರ 3 ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಹಣ ಬಿಡುಗಡೆ ಮಾಡೋದು ಇಲ್ಲಿನ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಅಥವಾ ಇಲ್ಲಿ ಅವರು ನಿರ್ಧಾರ ಮಾಡಬೇಕು. ಬಟ್ ಏನು ಅದಕ್ಕೆ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಅವ್ರು ಮಾತಾದರೂ ಕೇಳ್ಬೋದೇನೋ. ರಾಜ್ಯದ ನಾಯಕರು, ರಾಜ್ಯದ ಮತದಾರರು ಅಥವಾ ರಾಜ್ಯದ ಜನರು ಸಿಕ್ಕಾಪಟ್ಟೆ ಹೇಳಿದ್ರು, ಬೇಡ್ಕೊಂಡ್ರು, ಆಗ್ರಹ ಮಾಡಿದ್ರು, ಬಾಯಿ ಬಡ್ಕೊಂಡ್ರು ಕೂಡ ಕೇಳ್ದಂಗೆ ಕಾಣ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ತಿಂಗಳಿಗೆ ಬರಬೇಕಾದಂಥ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ಹಾಗಾದರೆ ಕಾದ್ ನೋಡೋಣ. ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಮಾಡಲಾಗಿದೆ. ಸ್ವತಃ ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇದ್ದಾರೆ ತಿಂಗಳಿಗೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತೇಳಿ.